ವತಿಯಿಂದ ಬಿಎಸ್ಎಫ್ ಯೋಧರಿಗೆ ನಗರದಲ್ಲಿ ಬೈಕ್ ರ್ಯಾಲಿ ಮೂಲಕ ಅದ್ದೂರಿ ಸ್ವಾಗತ ನೀಡಿ ಓಪನ್ ಜೀಪಿನಲ್ಲಿ ಯೋಧರನ್ನು ಕೂರಿಸಿಕೊಂಡು ರ್ಯಾಲಿಯನ್ನು ಪ್ರಮುಖ ಬೀದಿಗಳಲ್ಲಿ ನಡೆಸಲಾಯಿತು. ಫೋಟೋ ಇರ್ತೀರಿ ಖಂಡಿತ ಸರ್, ಖಂಡಿತ. ನಗರದ ಭಾಗವಾದ ಮಹಾರಾಜ ಪಾರ್ಕ್ ಹತ್ತಿರವಿರುವ ಹೇಮಾವತಿ ಪ್ರತಿಮೆಯ ಬಳಿ ನಿವೃತ್ತ ಯೋಧರಾದ ಕೆಕೆ ಮೂರ್ತಿ, ಬಿಎಸ್ ಲೋಕೇಶ್, ಅನಂತರಾಮು, ಜೆಡಿ ಯೋಗೀಶ್, ಎಂಪಿ ಲೋಕೇಶ್, ಎಚ್ಪಿ ರವಿ, ಎಸ್ಸಿ ಹರೀಶ್, ಎನ್ಡಿ ಸ್ವಾಮಿ, ಅಶೋಕ್, ಗೋವಿಂದರಾಜು, ಗುರುಮೂರ್ತಿ, ಪ್ರೇಮ್, ಪರಮೇಶ್, ಜಗದೀಶ್ ಇವರಿಗೆ ಹೂವಿನ ಮಾಲೆ ಹಾಕಿ ಪಟಾಕಿ ಸಿಡಿಸಿ ಗೌರವಿಸುವ ಮೂಲಕ ಅದ್ದೂರಿ ಸ್ವಾಗತದೊಂದಿಗೆ ಬರಮಾಡಿಕೊಂಡರು. ಅಲ್ಲಿಂದ ಓಪನ್ ವಾಹನದಲ್ಲಿ ಎನ್ಆರ್ ವೃತ್ತದ ಮುಖಾಂತರ ಜಿಲ್ಲಾಧಿಕಾರಿಯವರ ಕಚೇರಿ ಹಾಗೂ ಡೈರಿ ವೃತ್ತದ ಮುಖಾಂತರ ಹಾದು ಕೆಂಚಟಹಳ್ಳಿಯಲ್ಲಿ ಇರುವ ತಮ್ಮ ನಿವೃತ್ತ ಅರಸೇನಾ ಪಡೆಯ ಕಟ್ಟಡದ ಹತ್ತಿರಕ್ಕೆ ಸಾಗಿದರು. ನಂತರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಿಎಸ್ಎಫ್ ಯೋಧನಾಗಿ ಇದುವರೆಗೂ ಹಲವಾರು ವರ್ಷಗಳ ಕಾಲ ನಿರಂತರವಾಗಿ ಅವರ ಮನೆ, ಮಠ, ತಂದೆ, ತಾಯಿ, ಪತ್ನಿ, ಮಕ್ಕಳು ಎಲ್ಲರನ್ನೂ ಬಿಟ್ಟು ದೇಶದ ಎಲ್ಲ ಕೊನೆಯ ಗಡಿಯಲ್ಲಿ ಲೈನ್ ಕಂಟ್ರೋಲ್ನಲ್ಲಿ ದೇಶಕ್ಕಾಗಿ ತಮ್ಮ ಜೀವವನ್ನೇ ಮುಡಿಪಾಗಿ ಇಟ್ಟು ಮಳೆ, ಚಳಿ, ಗಾಳಿ, ಬಿರುಗಾಳಿ ಎನ್ನದೇ ಜಮ್ಮು ಕಾಶ್ಮೀರದಂತಹ ಮಂಜುಗಡ್ಡೆಯಿಂದ ಕೊರೆಯುವಂತಹ ಮೈ ಜುಮ್ಮೆನಿಸುವ ಚಳಿಯಲ್ಲಿ ನಿಂತು ಗಡಿಯ ಭಾಗದಲ್ಲಿ ಉಗ್ರರೊಂದಿಗೆ ಹೋರಾಟ ನಡೆಸಿ, ಛತ್ತೀಸ್ಗಢಂತಹ ರಾಜ್ಯದಲ್ಲಿ ಮಾವೋವಾದಿಗಳಂತಹ ಉಗ್ರವಾದಿಗಳ ವಿರುದ್ಧ ಹೋರಾಟ ನಡೆಸಿ, ದೇಶದಲ್ಲಿ ಆಗುವಂತಹ ಜಲಪ್ರವಾಹದಲ್ಲಿ ಸಿಲುಕಿಕೊಂಡಂತಹ ಸಾರ್ವಜನಿಕರನ್ನು ರಕ್ಷಿಸುವ ಪಡೆಯಲ್ಲಿ ಸೇವೆ ಮಾಡಿ ಹಾಗೂ ದೇಶದ ಜನರನ್ನು ರಕ್ಷಿಸಿ ನಮ್ಮ ದೇಶದಲ್ಲಿ ನಡೆಯುವಂತಹ ಎಲ್ಲ ರಾಜ್ಯದ ಚುನಾವಣೆಯಲ್ಲಿ ಆಂತರಿಕ ಸುರಕ್ಷತೆ ಮತ್ತು ಭದ್ರತೆಯೊಂದಿಗೆ ಸೇವೆ ಸಲ್ಲಿಸಿ ಈ ದಿನ ಸುರಕ್ಷಿತವಾಗಿ ತಮ್ಮ ತವರಿಗೆ ವಾಪಸ್ಸು ಬಂದಿರುತ್ತಾರೆ ಎಂದು ಇದೇ ವೇಳೆ ಶ್ಲಾಘನೆ ವ್ಯಕ್ತಪಡಿಸಿದರು. ಕರ್ತವ್ಯ ನಿರ್ವಹಿಸಿ ವಾಪಸ್ಸು ಬರುವ 14 ನಿವೃತ್ತ ಯೋಧರಿಗೆ ಗೌರವಿಸಲು 100 ಬೈಕ್ಗಳು ಹಾಗೂ 1 ಓಪನ್ ಜೀಪಿನ ರ್ಯಾಲಿಯನ್ನು ಶಾಂತಿಯುತ ಮೆರವಣಿಗೆ ಮುಖಾಂತರ ಹಾಸನ ಜಿಲ್ಲಾ ಅರಸೇನಾ ಪಡೆಯ ನಿವೃತ್ತ ಯೋಧರೆಲ್ಲರೂ ಸೇರಿ ಭಾಗಿಯಾಗಿ ಯಶಸ್ವಿಗೊಳಿಸಿದರು. ಇದೇ ವೇಳೆ ಅಧ್ಯಕ್ಷರಾದ ಎಂಜಿ ರಮೇಶ್, ಉಪಾಧ್ಯಕ್ಷ ಪುಟ್ಟಸ್ವಾಮಿಗೌಡ, ಕಾರ್ಯದರ್ಶಿ ಲಕ್ಷ್ಮೀಕಾಂತ್, ಖಜಾಂಚಿ ಮಲ್ಲೇಶ್ ಗೌಡ, ನಿರ್ದೇಶಕರಾದ ಲಿಂಗರಾಜು, ಆರ್ಎಂ ಹನುಮಂತಪ್ಪ, ನಿಂಗೇಗೌಡ, ಕುಮಾರ್, ವಿಜಯ್ ಕುಮಾರ್, ಪಿವಿ ನಾಗೇಶ್ ಇತರರು ಉಪಸ್ಥಿತರಿದ್ದರು. ಚಂದ್ರ ಬೋನಹಳ್ಳಿ ಇವರಿಗೆ ಸ್ವಾಗತ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ಬಿಎಸ್ಎಫ್ನ ನಿವೃತ್ತ ಯೋಧರಾಗಿರುವಂತಹ ಗಂಗಣ್ಣನವರಿಗೆ ಸ್ವಾಗತವನ್ನು ಬಯಸುತ್ತೇವೆ. ನಮ್ಮ ಹಾಸನದಲ್ಲಿ ಅರಸೇನಾ ಪಡೆ ಒಂದು ಸಂಘವಾಗಿ ಇರುವುದು ನಿಮಗೆಲ್ಲ ಗೊತ್ತು. ಅದೇ ರೀತಿ ಭಾರತೀಯ ಸ್ವಾಗತ.